ಕನ್ನಡ ಚಿತ್ರರಂಗ ಕಂಡಂತಹ ಅಪರೂಪದ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ರವರು ಮಧ್ಯರಾತ್ರಿ 2:30ಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಬ್ಯಾಂಕ್ ಜನಾರ್ದನ್ ರನ್ನ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇನ್ನು ರಾತ್ರಿ 2:30ರ ಸುಮಾರಿಗೆ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇತ್ತ ಸುಲ್ತಾನ್ ಪಾಳ್ಯದ ನಿವಾಸದತ್ತ ಪಾರ್ಥಿವ ಶರೀರವನ್ನ ಕರೆತರಲಾಗಿದ್ದು, ಇನ್ನು ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ವ್ಯವಸ್ಥೆಗಳು ಕೂಡ ನಡೀತಾ ಇದೆ. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರೋ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಾತ್ರಿ 2:30ರ ಸುಮಾರಿಗೆ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ರವರು ನಿಧನರಾಗಿದ್ದಾರೆ. ಇನ್ನು ಅವರ ನಿಧನಕ್ಕೆ ಕನ್ನಡ ಚಿತ್ರರಂಗ ಕಂಬನಿ ಮಿಡಿತಾ ಇದ್ದು, ಹಾಸ್ಯದಿಂದಲೇ ಕನ್ನಡಿಗರ ಹೃದಯ ಗೆದ್ದಿದ್ದ ಹಾಸ್ಯ ನಟವನ್ನ ಪ್ರೇಕ್ಷಕರು ಕೂಡ ಈಗ ಒಂದು ರೀತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ಅವರು ನಟನೆಯಿಂದ ದೂರನೇ ಉಳಿದುಕೊಂಡಿದ್ರು ಅಂತಲೇ ಹೇಳಬಹುದು. ಅಂದರೆ ಸದ್ಯ ಅವರಿಗೆ 75-76 ವರ್ಷ ವಯಸ್ಸಾಗಿತ್ತು. ಇನ್ನು 50 ವರ್ಷದ ನಂತರ ಅವರು ಸಿನಿಮಾಗಳಲ್ಲಿ ಹಾಗೆ ಸೀರಿಯಲ್ಗಳಲ್ಲಿ ಅಭಿನಯಿಸೋದನ್ನು ದಿನೇ ದಿನೇ ಕಡಿಮೆ ಮಾಡ್ತಾ ಬಂದರು. ಇನ್ನು 2023ರಲ್ಲೂ ಕೂಡ ಅವರಿಗೆ ಒಂದು ಬಾರಿ ಲಘು ಹೃದಯಘಾತವಾಗಿತ್ತು. ಅದಾದ ಮೇಲೆ ಅವರು ಚೇತರಿಸಿಕೊಂಡಿದ್ದರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದು ಅವರನ್ನು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿ 2:30ರ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಉಪೇಂದ್ರ ನಿರ್ದೇಶನದ ಉಶ್ ಹಾಗೆ ತರ್ಲೆ ನನ್ನ ಮಗ, ಬೆಳ್ಳಿಯಪ್ಪ ಬಂಗಾರಪ್ಪ, ಗಣೇಶ ಸುಬ್ರಹ್ಮಣ್ಯ, ಕೌರವ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅವರು ನಟಿಸಿದ್ದಾರೆ. ಅಂಡ್ ಈ ಒಂದು ಸಿನಿಮಾಗಳ ಅವರ ನಟನೆಯನ್ನು ಎಂದಿಗೂ ಕೂಡ ಕನ್ನಡ ಸಿನಿ ರಸಿಕರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳಬಹುದು. ಕೇವಲ ಅವರು ಸಿನಿಮಾ ರಂಗದಲ್ಲಷ್ಟೇ ಪ್ರೇಕ್ಷಕರನ್ನು ರಂಜಿಸಿಲ್ಲ, ಸೀರಿಯಲ್ಗಳಲ್ಲೂ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ. ಕನ್ನಡದ ಫೇಮಸ್ ಹಾಸ್ಯ ಸೀರಿಯಲ್ ಆಗಿದ್ದಂತಹ ಪಾಪ ಪಾಂಡು, ಹಾಗೆ ಮಾಂಗಲ್ಯ ಧಾರಾವಾಹಿ, ರೋಬೋ ಫ್ಯಾಮಿಲಿ, ಇನ್ನು ಜೋಕಾಲಿ ಧಾರಾವಾಹಿಗಳಲ್ಲೂ ಕೂಡ ಅವರು ನಟಿಸಿ ಪ್ರೇಕ್ಷಕರ ಮನ ಗೆದ್ದಿದ್ರು. ಇನ್ನು ಅವರು ಹಿರಿತೆರೆ ಹಾಗೆ ಕಿರಿತೆರೆಗೂ ಮುನ್ನ ರಂಗಭೂಮಿಯಲ್ಲೂ ಕೂಡ ಬಹಳ ಹೆಸರುವಾಸಿಯಾಗಿದ್ದರು. ಇನ್ನು ರಂಗಭೂಮಿ ಹಿನ್ನೆಲೆಯಿಂದ ಬಂದಂತಹ ಜನಾರ್ದನ್ ರವರು ಕನ್ನಡ ಚಿತ್ರ ಹಾಗೆ ಕಿರುತೆರೆಯಲ್ಲಿ ಅದ್ಭುತ ಅಭಿನಯದ ಮುಖಾಂತರ ಸಿನಿ ಪ್ರೇಕ್ಷಕರನ್ನು ರಂಜಿಸಿದ್ರು. ಕಳೆದ 40 ವರ್ಷಗಳಿಂದ ಕನ್ನಡ ಸಿನಿರಂಗಕ್ಕೆ ಅವರು ಸೇವೆಯನ್ನು ಸಲ್ಲಿಸಿದ್ರು. ಇನ್ನು ಇತ್ತೀಚಿನ ದಿನಗಳಲ್ಲಿ ಅವರ ಆರೋಗ್ಯದಲ್ಲಿ ಬಹಳ ಏರುಪೇರಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಮಧ್ಯರಾತ್ರಿ 2:30ರ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ.